ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲೂ ಒಂದು ಭೀಕರ ಅಪಘಾತ ಆಗಿದೆ. ಕಾರು ಮತ್ತು ಬೈಕ್ ನಡುವೆ ಅಪಘಾತ ಆಗಿ ಸವಾರ ಸಾವನ್ನಪ್ಪಿದ್ದಾರೆ, 3 ಗಂಭೀರ ಗಾಯಗೊಂಡಿದ್ದಾರೆ. ಕಾರ್ ಡಿಕ್ಕಿ ಹೊಡೆದು ಹಾರಿ ಬಿದ್ದಿದೆ ಬೈಕ್ ಸವಾರ. ಹೊಸಪೇಟೆಯ ಗಣಾಯಕನ ಕೆರೆಯ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಇದು. ಭೀಕರ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರೋದು. ಮ್ಯಾಸಕೇರಿ ನಿವಾಸಿ ತಾಯಪ್ಪ 40 ವರ್ಷ, ಮೃತ ಬೈಕ್ ಸವಾರ. ಆಸ್ಪತ್ರೆಗೆ ಕೊಂಡೊಯ್ಯುವ ಮಾರ್ಗ ಮಧ್ಯದಲ್ಲೇ ತಾಯಪ್ಪ ಸಾವನ್ನಪ್ಪಿರುವಂಥದ್ದು. ಪತ್ನಿ ರಾಧಾ 35 ವರ್ಷ, ಮಕ್ಕಳಾದ ದಿವ್ಯಾ 10 ವರ್ಷ, ಧ್ರುವ 8 ವರ್ಷ ಗಾಯಾಳುಗಳು. ಈಗಾಗಲೇ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬಳ್ಳಾರಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಕಾರ್ ಡಿಕ್ಕಿ ಹೊಡೆದು ಹಾರಿ ಬಿದ್ದಿದ್ದಾನೆ ಬೈಕ್ ಸವಾರ. 3ರಿಗೆ ಗಾಯವಾಗಿದೆ. ಅಲ್ಲಿ ನೋಡ್ತಾ ಇದ್ರೆ ದೃಶ್ಯಾವಳಿಗಳನ್ನು. ಈ ಹೈವೇಗಳಲ್ಲಿ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ. ಗಮನಿಸೋದೇ ಇಲ್ಲ, ಅವರು ಪಾಡಿಗೆ ಅವರು ರೋಡನ್ನು ಕ್ರಾಸ್ ಮಾಡ್ತಾನೆ ಇರ್ತಾರೆ. ಹೆಂಗೆ ಬೇಕೋ ಹಂಗೆ ಕ್ರಾಸ್ ಮಾಡ್ತಾರೆ. ಅನೇಕ ಕಡೆಗಳಲ್ಲಿ ಪರಿಸ್ಥಿತಿ ಇದೆ. ಆ ಕಡೆಯಿಂದ ಬೈಕ್ ಗಾಡಿ ಬರ್ತಾ ಇದೆಯೋ ಇಲ್ಲೋ ನೋಡೋದಿಲ್ಲ, ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಅದು 3 ಜನ ಕೂತ್ಕೊಂಡಿರುವಂಥ ಬೈಕು. ಏನರಪ್ಪ, 4 ಜನ ಆ್ಯಕ್ಚುಲಿ, ಗಂಡ ಹೆಂಡತಿ, ಮಕ್ಕಳಿಬ್ಬರು ಮಕ್ಕಳು, 4 ಜನ ಇದ್ದಾರೆ ಬೈಕಲ್ಲಿ. ಮಕ್ಕಳಿದ್ದಾರೆ. ಗಾಡಿ ಹೆಂಗೆ ಓಡಿಸ್ಕೋಬೇಕು, ರೋಡ್ ಕ್ರಾಸ್ ಮಾಡ್ಬೇಕಾರೆ ಅನ್ನೋದು. ಇವರು ಅಷ್ಟೇ, ಕಾರ್ನವರು ಕೂಡ ಯಾವ ಜಾಗದಲ್ಲಿ ಇದ್ದೀನಿ, ಅಲ್ಲಿ ಕ್ರಾಸಿಂಗ್ ಇರುವಂಥ ಜಾಗಗಳಲ್ಲಿ ಸ್ಲೋ ಆಗಿ ಹೋಗಬೇಕು ಅಂತಿಲ್ಲ, ಅವನ ಪಡೆ ಅವ್ನು ಹೋಗ್ತಾ ಇರ್ತಾರೆ. ಏನರಪ್ಪ ಹಿಂಗಾಗುತ್ತೆ. ಜೀವ ಎಷ್ಟು ಈಸಿ ಆಗಿಬಿಟ್ಟಿದೆ ಅಂತ ಎಲ್ಲರಿಗೂ. ನನ್ನ ಸಹೋದ್ಯೋಗಿ ಈಗ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಏನಿದೆ ಅಮರೇಶ್ ಈ ಅಪಘಾತದ ಬಗ್ಗೆ? ಅಲ್ಲಿ ಯಾರ ತಪ್ಪು ಅಂತ ಹೇಳೋಣ? ರೋಡ್ ಕ್ರಾಸ್ ಮಾಡುವಂಥ ಸಂದರ್ಭದಲ್ಲಿ ವಾಹನದ ಒಂದು ಬೈಕ್ ಟರ್ನ್ ಮಾಡ್ತಾ ಇರೋ ತಪ್ಪು ಅಂತ ಹೇಳೋಣ, ಅಥವಾ ಕ್ರಾಸಿಂಗಲ್ಲಿ ಅವ್ನು ಕಾರ್ನ ಅವ್ನು ಬರ್ತಾ ಇರೋ ಸ್ಪೀಡ್ ತಪ್ಪು ಅಂತ ಹೇಳೋಣ? ಏನು ಹೇಳೋಣ ಈ ಅಪಘಾತದ ಬಗ್ಗೆ ಅಂತ? ಅರುಣ್, ಪ್ರಮುಖವಾಗಿ ರೋಡ್ ಕ್ರಾಸ್ ಮಾಡುವಂತ ಸಂದರ್ಭದಲ್ಲಿ ಆಗಿರುವಂತ ಅಪಘಾತ ಇದು. ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸ್ಪೀಡ್ ಬ್ರೇಕರ್ ಏನಿತ್ತು, ಸ್ಪೀಡ್ ಬ್ರೇಕರ್ ಇದ್ದಂತ ಸಂದರ್ಭದಲ್ಲಿ ಕಾರ್ ಚಾಲಕನು ಸಹಿತ ಒಂದಿಷ್ಟು ಕಡಿಮೆ ಪ್ರಮಾಣದ ಸ್ಪೀಡ್ ನಲ್ಲಿ ಕಾರನ್ನ ಚಲಾವಣೆ ಮಾಡ್ಕೊಂಡು ಬರ್ಬೇಕಾಗಿತ್ತು. ಆದ್ರೆ ಅಲ್ಲಿ ಕ್ರಾಸ್ ಇದೆ ಅನ್ನುವಂಥದ್ದು ಗೊತ್ತಿದ್ದಾಗ್ಲೂ ಸಹಿತ ವೇಗವಾಗಿ ಬಂದಂತ ಸಂದರ್ಭದಲ್ಲಿ ಬೈಕ್ ಸವಾರ ಏನಿದ್ರು ಅವರು ರೋಡನ್ನ ಕ್ರಾಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಕಾರು ಬೈಕಿಗೆ ಡಿಕ್ಕಿ ಆಗಿದ್ರಿಂದಾಗಿ ಬೈಕ್ ನಲ್ಲಿ ಇದ್ದಂತವ್ರು ಮುಗಿಲೆತ್ತರಕ್ಕೆ ಹೆಗರಿ ತದನಂತರದಲ್ಲಿ ಮತ್ತೆ ಕೆಳಗಡೆ ಬಿದ್ದಿರುವಂತದ್ದು. ಈ ಸಂದರ್ಭದಲ್ಲಿ ಹೊಸಪೇಟೆಯ ಮ್ಯಾಸಕೇರಿ ನಿವಾಸಿ ತಾಯಪ್ಪ ಅನ್ನುವಂತ ಬೈಕ್ ಸವಾರ ಏನಿದ್ರು ಅವ್ರಿಗೂ ತೀವ್ರವಾಗಿರ್ತಕ್ಕಂಥ ಗಾಯವಾಗಿತ್ತು. ಅದಾದ್ಮೇಲೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಅವರು ಕೂಡ ಮೃತಪಟ್ಟಿದ್ರು. ಆದ್ರೆ ಅವ್ರ ಪತ್ನಿ ರಾಧಾ, ಮಕ್ಕಳಾದಂತ ದಿವ್ಯಾ ಮತ್ತು ಧ್ರುವ ಅನ್ನುವಂಥವ್ರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸದ್ಯಕ್ಕೆ ಅವರು ಬಳ್ಳಾರಿಯ ಟ್ರಾಮಾ ಕೇರ್ ಸೆಂಟರ್ ನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆದ್ರೆ ಇಲ್ಲಿ ಸದ್ಯಕ್ಕೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮರಿಯಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದ್ರೆ ಈ ರಾಷ್ಟ್ರೀಯ ಹೆದ್ದಾರಿ ಆಗಿದ್ರಿಂದಾಗಿ ಸಹಜವಾಗಿ ಕಾರ್ ಚಾಲಕನು ಸಹಿತ ವೇಗವಾಗಿ ಕಾರನ್ನು ಚಲಾವಣೆ ಮಾಡ್ಕೊಂಡು ಬರ್ತಾ ಇದ್ದ. ಆದ್ರೆ ಅಲ್ಲಿ ಸ್ಪೀಡ್ ಬ್ರೇಕರ್ ಇದೆ ಅನ್ನುವಂಥದ್ದನ್ನು ಸಹಿತ ಗಮನಿಸದೆ ವೇಗವಾಗಿ ಬಂದಿದ್ರ ಪರಿಣಾಮವಾಗಿ ಅಪಘಾತ ಸಂಭವಿಸಿದೆ. ಅದ್ರ ಜೊತೆಗೆ ಬೈಕ್ ಸವಾರನು ಸಹಿತ ವೆಹಿಕಲ್ ಗಳು ಬರುತ್ತೆ, ಇದು ರಾಷ್ಟ್ರೀಯ ಹೆದ್ದಾರಿ, ಹೀಗಾಗಿ ರೋಡ್ ಕ್ರಾಸ್ ಮಾಡೋವಾಗ್ಲೂ ಸಹಿತ ಒಂದಿಷ್ಟು ಎಚ್ಚರಿಕೆಯನ್ನ ವಹಿಸ್ಕೊಳ್ಬೇಕಾಗಿತ್ತು. ಆದ್ರೆ ಇಲ್ಲಿ ಅವರು ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಂಡಿಲ್ಲ, ಹೀಗಾಗಿ ಒಂದು ಅಪಘಾತ ಸಂಭವಿಸಿದೆ. ಅರುಣ್. ಓಕೆ ಅಮರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.